ಹೊಸ ವರ್ಷದ ಒಂದು ಕೊಡುಗೆಯಾಗಿ ಮಾನ್ಯ ಪ್ರಧಾನಮಂತ್ರಿಯವರು ಈ ದೇಶಕ್ಕೆ ಒಂದು ಕೊಡುಗೆ ಕೊಟ್ಟಿದ್ದಾರೆ. ಏನಂದರೆ ಈ ದೇಶದಲ್ಲಿರ್ತಕ್ಕಂಥ ರಾಜ್ಯ ವಿಶ್ವವಿದ್ಯಾಲಯಗಳಿಗೆ ಆ ರಾಜ್ಯ ಸರ್ಕಾರಗಳು ಕುಲಪತಿಗಳನ್ನು ನೇಮಿಸತಕ್ಕಂಥ ಅಧಿಕಾರವನ್ನು ಮೊಟಕುಗೊಳಿಸಿದ್ದಾರೆ. ಎಲ್ಲ ರಾಜ್ಯ ವಿಶ್ವವಿದ್ಯಾಲಯಗಳಿಗೂ ಕೂಡ ಕೇಂದ್ರ ಸರ್ಕಾರನೇ ಕುಲಪತಿಗಳನ್ನು ನೇಮಿಸ್ತದೆ. ಈ ಥರದ ಒಂದು ನಿಯಮಾವಳಿ UGC ನಿಯಮಾವಳಿ ಇದೆ, ಅದರಲ್ಲಿ ವಿಷಯದಲ್ಲಿ ಬರೆದಿದ್ದೀನಿ ನಾನು. ಸೊ ಈಗ ಮುಖ್ಯವಾಗಿ ಇಲ್ಲಿ ಬರೋದು ಒಕ್ಕೂಟ ವ್ಯವಸ್ಥೆ ಮೇಲೆ ಇದೊಂದು ಒಂದು ಪ್ರಹಾರ ಇದೆ. ನಮ್ಮ ರಾಜ್ಯ ಸರ್ಕಾರ ರಾಜ್ಯ ಒಂದು ಆ್ಯಕ್ಟ್ನಲ್ಲಿ ಅವರು ಫಾರ್ಮೇಷನ್ ಆಗಿರ್ತವೆ. ಮತ್ತು 3 ಜನರದ್ದು ಸ್ಕ್ರೀನಿಂಗ್ ಕಮಿಟಿ ಇರ್ತವೆ ಕುಲಪತಿ ನೇಮಿಸಲಿಕ್ಕೆ. ಒಂದು ಚಾನ್ಸಲರ್ ನಾಮಿನಿ, ದಟ್ ಈಸ್ ಗವರ್ನರ್ ನಾಮಿನಿ ಇನ್ ಕನ್ಸಲ್ಟೇಷನ್ ವಿತ್ ದಿ ಸ್ಟೇಟ್ ಗೌರ್ಮೆಂಟ್. ಅವ್ರು ಏನು ಪ್ರಪೋಸ್ ಮಾಡ್ತಾರೆ ಅದು ಗವರ್ನರ್ ನಾಮಿನಿ. ಸೆಕೆಂಡ್ ಈಸ್ UGC ನಾಮಿನಿ, ಥರ್ಡ್ ಈಸ್ ಸಿಂಡಿಕೇಟ್ ನಾಮಿನಿ. ಈ ಥರ ಒಂದು ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಇರ್ತಕ್ಕಂಥ ಅಧಿಕಾರವನ್ನು ಹೇಗೆ ಮೊಟಕುಗೊಳಿಸಿದ್ದಾರೆ ಅಂದರೆ, ಇನ್ನು ಮುಂದೆ ರಾಜ್ಯ ಸರ್ಕಾರದ ಪ್ರತಿನಿಧಿ ಇರೋದಿಲ್ಲ, ಚಾನ್ಸಲರ್ ಸ್ವತಃ ಅವರೇ ನೇಮಿಸ್ತಾರೆ ಚಾನ್ಸಲರ್ ನಾಮಿನಿ. ಸೆಕೆಂಡ್ ಈಸ್ UGC, ಥರ್ಡ್ ಯೂನಿವರ್ಸಿಟಿ ಸಿಂಡಿಕೇಟ್. ಸೊ ಹೀಗಾಗಿ ಚಾನ್ಸಲರ್ ಇಲ್ಲಿ ಪರಮಾಧಿಕಾರ ಇರ್ತದೆ ಚಾನ್ಸಲರ್ಗೆ, ಸ್ಟೇಟ್ ಗೌರ್ಮೆಂಟ್ಗೆ ಏನು ಕನ್ಸಲ್ಟ್ ಮಾಡೋದಿಲ್ಲ. ಇದು ಇಟ್ ಈಸ್ ಎ ಡೈರೆಕ್ಟ್ ಅಟ್ಯಾಕ್ ಆನ್ ದಿ ಫೆಡರಲಿಸಮ್. ದೇಶದ ಒಕ್ಕೂಟ ವ್ಯವಸ್ಥೆ ಮೇಲೆ ರಾಜ್ಯ ಸರ್ಕಾರದ ಅಧಿಕಾರಿಗಳನ್ನು ತೆಗೆದುಕೊಳ್ಳೋಕ್ಕಂಥ ಒಂದು ಹುನ್ನಾರ ಇದರ ಹಿಂದಿದೆ. ಹೀಗಾಗಿ ಇವರು ಎಲ್ಲ ರಾಜ್ಯ ವಿಶ್ವವಿದ್ಯಾಲಯಗಳಲ್ಲಿ ಕೂಡ ತಮ್ಮದೇ ಆದ ವೈಸ್ ಚಾನ್ಸಲರ್ಗಳಿಗೆ ತಮಗೆ ಬೇಕಾದವರು, ಅದು ಯಾರೇ ಇರ್ಬೋದು, ಫ್ಯಾಕ್ಟ್ರಿ ಮ್ಯಾನೇಜರ್ ಕೂಡ ತಂದಲ್ಲಿ VC ಮಾಡ್ಬೋದು. ಯಾರು RSS ಆಫೀಸ್ನಲ್ಲಿ ಒಳಗೆ ಹೋಗಿ ಹೊರಗೆ ಬರ್ತಾರೆ ಪ್ರೊಫೆಸರ್, ಅವರು VC ಆಗ್ಬೋದು. ಸುಭಾಷಣ್ ಹೇಳ್ತಾ ಸೌಹಾರ್ದ ಕರ್ನಾಟಕ ವೇದಿಕೆಯ ವತಿಯಿಂದ ನಾವು ಬಹು ಸಂಸ್ಕೃತಿ ಭಾರತೋತ್ಸವ ಅನ್ನುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ದಿನಾಂಕ 17, 18, 19 ಇವತ್ತು ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು ಅಂತ ಕರೆಸ್ಕೊಂಡಿರ್ತಕ್ಕಂಥ ಕಲಬುರಗಿಯಲ್ಲಿ ಕೋಮುವಾದಿ ಚಟುವಟಿಕೆಗಳು ಅಬ್ಬರಿಸುತ್ತಿರುವಂಥ ಈ ಹೊತ್ತಿನಲ್ಲಿ, ನಮ್ಮ ಬದುಕೆಲ್ಲವೂ ಮೂರಾಬಟ್ಟಿ ಆಗಿರುವಂಥ ಈ ಹೊತ್ತಿನಲ್ಲಿ ಮತ್ತೆ ಆ ಕೋಮುವಾದಿ ಚಟುವಟಿಕೆಗಳು ವಿಸ್ತರಿಸಿಕೊಂಡಂತೆ ನಮ್ಮ ಜನರ ಸಂಕಟಗಳು ಇನ್ನಿಷ್ಟು ಹೆಚ್ಚಾಗ್ತವೆ ಅನ್ನೋದು ನಮ್ಗೆ ಗೊತ್ತಿದೆ. ಹೀಗಾಗಿ ನಾವು ಇಲ್ಲಿ ಸಂಸ್ಕೃತಿ ಅಂದರೆ ಯಾರೋ ಒಂದು ಜನಾಂಗದ ಸಂಸ್ಕೃತಿ ಭಾರತದ ಸಂಸ್ಕೃತಿ ಆಗೋದಿಲ್ಲ. ಎಲ್ಲ ಜನಾಂಗದ ಸಂಸ್ಕೃತಿ ಸೇರಿದಾಗ ಅದು ಭಾರತ ಸಂಸ್ಕೃತಿ, ಭಾರತದ ಸಂಸ್ಕೃತಿಗಳಿರ್ತವೆ. ಅವರಿಗೆ ನಂಬಿಕೆ ಇರ್ಬೋದು, ಧರ್ಮವೋ ರಕ್ಷತಿ ರಕ್ಷತ. ಯಾರ ಧರ್ಮವನ್ನು ಯಾರು ರಕ್ಷಿಸಬೇಕು, ಯಾರ ಧರ್ಮವನ್ನು ರಕ್ಷಿಸಿದಾಗ ಅದು ಯಾರ ರಕ್ಷಣೆ ಮಾಡ್ತದೆ. ನಮ್ಮದು ಸಂವಿಧಾನೋ ರಕ್ಷತಿ ರಕ್ಷತ. ಸಂವಿಧಾನವನ್ನು ರಕ್ಷಿಸಿದರೆ ಎಲ್ಲವನ್ನು ಸಂವಿಧಾನ